ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಪ್ರತಿದಿನ ಏನಾದರೂ ಒಂದು ಪಲ್ಯಗಳು ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ, ರೊಟ್ಟಿ ಚಪಾತಿಗೆಲ್ಲ. ಇವತ್ತು ಹಳಸಂದೆ ಕಾಳನ್ನ ಉಪಯೋಗಿಸ್ಕೊಂಡು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತರಕಾರಿ ಜೊತೆ ಮಧ್ಯೆ ಮಧ್ಯೆ ಕಾಳನ್ನ ಉಪಯೋಗಿಸಿ ತುಂಬಾ ಒಳ್ಳೆಯದು. ಬನ್ನಿ ಈ ಹಳಸಂದೆ ಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಳಸಂದೆ ಕಾಳು ಪಲ್ಯ ಮಾಡೋದಕ್ಕೆ ಮೊದಲು ಹಳಸಂದೆ ಕಾಳನ್ನ ನಾವು ಸಾಫ್ಟಾಗಿ ಬೇಯಿಸ್ಕೋಬೇಕು. ಒಂದು 5 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ನಂತರ ಅದು ಬೇಯೋಷ್ಟು ನೀರು ಅಂದರೆ ಅರ್ಧ ಕಪ್ ಹಳಸಂದೆ ಕಾಳು ಹಾಕೊಂಡಿರೋದಕ್ಕೆ ಇಷ್ಟ ಆಗಿದೆ. 1 ಕಪ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ವಿಷಲ್ಲು ಹೈ ಫ್ಲೇಮಲ್ಲೇ ಕೂಗಿಸ್ಕೊಂಡಿದ್ದೀನಿ. ಆವಾಗ ಈ ಹದದಲ್ಲಿ ಆಗುತ್ತೆ. ಇಲ್ಲ ಅಂದರೆ ತುಂಬ ಸಾಫ್ಟಾಗಿ ಬೆಂದೋದ್ರೆ ನಿಮಗೆ ಪಲ್ಯ ಚೆನ್ನಾಗಿರಲ್ಲ. ಸ್ಟವ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತದೆ. ಹಾಗೆ ಸಾಸಿವೆ ಜೀರಿಗೆ 2 ಅರ್ಧ ಸ್ಪೂನು ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಲೋ ಫ್ಲೇಮಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಅದರದ್ದು ಹಸಿಗಮ ಹೋಗ್ತಿದ್ದ ಹಾಗೆ ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ 1/4 ಕಪ್ಪು 2 ಈರುಳ್ಳಿ ಉಪಯೋಗಿಸ್ತಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ಸಬ್ಬಾಕ್ಸಿ ಸೊಪ್ಪು 1 ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸಬ್ಬಾಕ್ಸಿ ಸೊಪ್ಪು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಸಬ್ಬಾಕ್ಸಿ ಸೊಪ್ಪು ಹಸಿ ಘಮ ಎಲ್ಲ ಹೋಗಿ ಸಾಫ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ನಾವು ಹೇಗಿದ್ರು ಕಾಳೆಲ್ಲ ಬೇಯಿಸ್ಕೊಳ್ತೀವಲ್ಲ ಆ ಟೈಮಲ್ಲಿ ಬೇಯುತ್ತೆ. ಇವಾಗ ಕಾಳಲ್ಲಿರೋವಂಥ ನೀರಂಶನ ತೆಗೆದು ಬರೀ ಕಾಳು ಮಾತ್ರ ಹಾಕೊಳ್ತಾ ಇದ್ದೀನಿ. ಕಾಳು ಹಾಕೊಂಡಿದ್ದ ನಂತರ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರು. ನಾವು ಅಚ್ಕಾರದ ಪುಡಿ ಮೊದಲೇ ಹಾಕಿರೋದ್ರಿಂದ ಸಾಂಬಾರ್ ಪೌಡರ್ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲ ನಮಗೆ ಸಾಂಬಾರ್ ಪೌಡರ್ ಹಾಕೋದು ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಈ ಸಾಂಬಾರ್ ಪೌಡರ್ ಹಾಕೋ ಜಾಗದಲ್ಲಿ ಒಂಚೂರು ಧನಿಯಾ ಪುಡಿ ಹಾಕೊಂಡ್ರು ಸಾಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಹುಣಸೆಹಣ್ಣಿನ ರಸ ಹಾಕೊಳ್ಳೋಣ. 1 ಇಂಚಷ್ಟು ಹುಣಸೆಹಣ್ಣು, ಒಂದು ಚಿಕ್ಕ ಪೀಸ್ ಹುಣಸೆಹಣ್ಣನ್ನ ನೆನೆಸ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಅದರ ರಸನ ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಕಾಳು ಬೇಯಿಸಿರೋ ನೀರಿದೆ, ಅದನ್ನು ಬೇಕಾದರೂ ಹಾಕೊಳ್ಳಿ. ಅದು ಕಲರ್ ಡಾರ್ಕ್ ಆಗಿರುತ್ತೆ ಅಂತ ಅನ್ನೋರು ಬೇಕಾದರೆ ಫ್ರೆಶ್ ನೀರನ್ನೇ ಹಾಕೋಬೋದು. 1 ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇವಾಗ ರುಚಿ ನೋಡಿ ಅವಶ್ಯಕತೆ ಇರೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. 5 ನಿಮಿಷ ಚೆನ್ನಾಗಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. 1 ಕುದೀಲಿ. ಇವಾಗ ಏನು ಇಷ್ಟು ಒಂಚೂರು ನೀರಂಶ ಇದೆಯಲ್ಲ ಅಷ್ಟು ಇರಬೇಕು. ಆವಾಗ ನೀವು ಯಾವುದೇ ಒಂದು ರೊಟ್ಟಿಗಳು ಅಥವಾ ಚಪಾತಿ ಜೊತೆ ತಿಂದಾಗ ನಿಮಗೆ ಸಾಫ್ಟಾಗಿ ರುಚಿಯಾಗಿರುತ್ತೆ. ಫುಲ್ ನೀವೇನಾದರೂ ಇದನ್ನು ಟ್ರೈ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗೆ ಆಗ್ತಾ ಇನ್ನೂ ಒಂಥರ ಒಣಗ್ದಂಗೆ ಆಗೋಗ್ಬಿಡುತ್ತೆ ಕಾಳೆಲ್ಲ. ಇಷ್ಟಿರಲಿ ನೀರಂಶ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಕುದಿಸ್ಕೊಂಡು ಸರ್ವ್ ಮಾಡೋದಕ್ಕೆ ಬಿಸಿ ಹಳಸಂದೆ ಕಾಳು ಪಲ್ಯ ರೆಡಿ ಇದೆ. ಈ ಹಳಸಂದೆ ಕಾಳು ಪಲ್ಯನ ಬರೀ ನೀವು ರೊಟ್ಟಿ ಚಪಾತಿ ಇಂಥದಕ್ಕಷ್ಟೇ ಅಲ್ಲದೆ ಊಟದಲ್ಲಿ ಸೈಡ್ ಡಿಶ್ ಥರ ಕೂಡ ಬಡಿಸ್ಬೋದು. ಭಾರಿ ರುಚಿಯಾಗಿದೆ. ತಿಂತಾ ಇದ್ರಂತೂ ಮತ್ತೆ ರೊಟ್ಟಿ ಚಪಾತಿ ಜೊತೆ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಮಗೆ ಈ ಸಿಂಪಲ್ ಆಗಿರುವಂಥ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.